ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ, ಜೊತೆಗೆ ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಖಾತೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದರೆ, ಅದರಲ್ಲೂ ಕೂಡ 21 ವರ್ಷಗಳವರೆಗೆ ನೀವು ಹಣವನ್ನು ಹೂಡಿಕೆ ಮಾಡಿದರೆ ನಿಮ್ಮ ಹಣ 71 ಲಕ್ಷ ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಆ ಒಂದು ಸ್ಕೀಮ್ ಯಾವುದು, ಜೊತೆಗೆ ಯಾವ ಸ್ಕೀಮ್ನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದರೆ ಇಲ್ಲಿ ನೀವು ಹಣವನ್ನು ಡಬಲ್ ಅಂದರೆ 71 ಲಕ್ಷ ರೂಪಾಯಿ ಹಣವನ್ನು ನೀವು ಪಡ್ಕೋಬೋದು, ಜೊತೆಗೆ ಈ ಒಂದು ಸ್ಕೀಮ್ನಲ್ಲಿ ಯಾರು ಈ ಒಂದು ಖಾತೆಯನ್ನು ಮಾಡಿಸಬಹುದು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು. ಸ್ನೇಹಿತರೆ, ನೀವೇನಾದರೂ ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೋಡ್ತಾ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೇ ತುಂಬ ಪ್ರಸಿದ್ಧವಾದಂಥ ಒಂದು ಯೋಜನೆ ಸ್ನೇಹಿತರೆ. ಯಾಕಂದರೆ ಈ ಒಂದು ಯೋಜನೆಯ ಮೂಲಕ ಕರ್ನಾಟಕದ ಪ್ರತಿ ಕುಟುಂಬದ ಮಹಿಳೆ ಕೂಡ 2,000 ರೂಪಾಯಿ ಹಣವನ್ನು ಪಡೆದುಕೊಳ್ಳುವಂಥ ಒಂದು ಯೋಜನೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಏನು ಜಾರಿಗೆ ತಂದಿದೆ 5 ಗ್ಯಾರಂಟಿ ಯೋಜನೆಗಳನ್ನು, ಆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಒಂದು ಯೋಜನೆ ಸ್ನೇಹಿತರೆ. ಈಗಾಗಲೇ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೀವು ಅಪ್ಡೇಟನ್ನು ಪಡೆದುಕೊಳ್ತಾ ಇದ್ದೀರಿ. ಅದರಲ್ಲೂ ಕೂಡ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು ಜೂನ್ ತಿಂಗಳಲ್ಲಿ ಬರಬೇಕಾದಂಥ 11ನೇ ತಿಂಗಳಿನ ಹಣವನ್ನು ಆಗಸ್ಟ್ ತಿಂಗಳಿನಲ್ಲಿ ಈಗಾಗಲೇ ನೀವು ಪಡೆದುಕೊಂಡಿದ್ದೀರಿ. ಆದರೆ 12 ಮತ್ತು 13ನೇ ಕಂತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳನ್ನು, ಅದರಲ್ಲೂ ಕೂಡ 3 ತಿಂಗಳಿಂದ ಕೂಡ ಗೃಹಲಕ್ಷ್ಮಿಯರು ಈ ಒಂದು ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಕೂಡ ಹಾಕಿಲ್ಲ, 13ನೇ ಕಂತಿನ ಹಣವನ್ನು ಕೂಡ ಹಾಕಿಲ್ಲ, ಜೊತೆಗೆ ಮುಂದೆ ಬರ್ತಕ್ಕಂಥ 14ನೇ ಕಂತಿನ ಹಣವನ್ನು ಕೂಡ ಇನ್ನೂ ಯಾವ ಮಹಿಳೆಯೂ ಕೂಡ ಕರ್ನಾಟಕದ ಯಾವ ಮಹಿಳಾ ಕುಟುಂಬದವರು ಕೂಡ ಪಡೆದುಕೊಂಡಿಲ್ಲ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸಾಕಷ್ಟು ಅಪ್ಡೇಟ್ಗಳನ್ನು ನೀಡ್ತಾನೇ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣವನ್ನು ನಾವು ಗೌರಿ ಗಣೇಶ ಹಬ್ಬದ ನಿಮಿತ್ತ ಹಾಕ್ತೀವಿ ಅಂತ ಹೇಳಿದರು, ಜೊತೆಗೆ ಸೆಪ್ಟೆಂಬರ್ ತಿಂಗಳದ ಕೊನೆಯ ವಾರದೊಳಗೆ ಹಾಕ್ತೀವಿ ಅಂತಲೂ ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ಹಣವನ್ನು ಇನ್ನೂ ಕೂಡ ಹಾಕಿಲ್ಲ ಸ್ನೇಹಿತರೆ. ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕೇವಲ 12 ಕಂತಿನ ಹಣವನ್ನು ಮಾತ್ರ ಈ ಒಂದು ವಾರದಲ್ಲಿ, ಅದರಲ್ಲೂ ಕೂಡ ಈ ಒಂದು ಅಕ್ಟೋಬರ್ ತಿಂಗಳನ್ನ ಈ ಒಂದು ವಾರದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಮಾತ್ರ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಈ 12ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪ್ರೊಸೆಸ್ ಪ್ರಾರಂಭ ಆಗಿದೆ ಸ್ನೇಹಿತರೆ. ಏನು ಆ ಪ್ರೊಸೆಸ್ಸು ಅಂತಂದರೆ ಸ್ನೇಹಿತರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಲಿಂದ ಈ ಒಂದು ಹಣವನ್ನು ರಿಲೀಸ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಲಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈ ಒಂದು DBT ಮೂಲಕ ಈ ಒಂದು ಹಣವನ್ನು ಎಲ್ಲ ಮಹಿಳಾ ಫಲಾನುಭವಿಗಳಿಗೆ DBT ಮೂಲಕ ಹಾಕ್ತಾ ಹೋಗ್ತಾರೆ. ಈ ಒಂದು ಪ್ರೊಸೆಸ್ ಈಗಾಗಲೇ ಪ್ರಾರಂಭವಾಗಿದೆ ಸ್ನೇಹಿತರೆ. ಆದರೆ ಈ ಒಂದು ಪ್ರೊಸೆಸ್ ಪ್ರಾರಂಭ ಆದ ನಂತರನೂ ಕೂಡ ಒಂದು 10 ದಿನಗಳ ಒಂದು ಅಂತರ ಬೇಕಾಗುತ್ತೆ. ಅಂದರೆ 3 ರಿಂದ 10 ದಿನಗಳ ಒಂದು ಟೈಮ್ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಹೀಗಾಗಿ ಈ ಒಂದು ಪ್ರೊಸೆಸ್ ಈಗಾಗಲೇ ಪ್ರಾರಂಭ ಆಗಿದರೆ ಗೃಹಲಕ್ಷ್ಮಿ ಯೋಜನೆಯ ಕೇವಲ 12ನೇ ಕಂತಿನ ಹಣವನ್ನು ಈ ಒಂದು ವಾರದಲ್ಲಿ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಅದು ಕೂಡ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡ್ದು ಆಗ್ಬೋದು, ಒಟ್ಟು ಈ ಒಂದು ವಾರದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ಅದು ಈ ಒಂದು ಪ್ರೊಸೆಸನ್ನು ಈಗಾಗಲೇ ಅವರು ಮಾಡಿದರೆ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣವನ್ನು ಕೂಡ ದಸರಾ ಹಬ್ಬಕ್ಕೂ ಮುನ್ನ ನೀವು ಪಡೆದುಕೊಳ್ಬೋದು. ಇಲ್ಲಾಂದರೆ ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣವನ್ನು ನೆಕ್ಸ್ಟ್ ವೀಕ್ ನೀವು ಪಡೆದುಕೊಳ್ಬೋದು. ಅದರಲ್ಲೂ ಕೂಡ ಸರ್ಕಾರದ ಹತ್ತಿರ ಈ ಒಂದು ಫಂಡ್ ಇರಬೇಕಾಗುತ್ತೆ. ಯಾಕಂದರೆ 12ನೇ ಕಂತಿನ ಹಣವನ್ನೇ ಅವರು ಹಾಕಬೇಕು ಅಂತಂದ್ರೂ ಕೂಡ 2,500 ಕೋಟಿ ಹಣ ಸರ್ಕಾರದ ಹತ್ತಿರ ಬೇಕು. ಇನ್ನು 13ನೇ ಕಂತಿನ ಹಣ ಹಾಕಬೇಕಾದ್ರೂ ಕೂಡ 2,500 ಕೋಟಿ, ಒಟ್ಟು 5,000 ಕೋಟಿ ಹಣ ಅವ್ರ ಹತ್ತಿರ ಇದ್ದರೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣವನ್ನು ಈ ಒಂದು ವಾರ ಅಥವಾ ದಸರಾ ಹಬ್ಬದ ನಿಮಿತ್ತ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದಾಗಲ್ಲ ಸ್ನೇಹಿತರೆ. ಹೀಗಾಗಿ ನೀವು 12 ಮತ್ತು 13ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿ, ಆದರೆ ಯಾವುದೇ ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ ಸ್ನೇಹಿತರೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟು ಸ್ನೇಹಿತರೆ. ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಸ್ನೇಹಿತರೆ, ಅಂಚೆ ಇಲಾಖೆಯಲ್ಲಿ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರ ಮೂಲಕ ನೀವು 71 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದು.
ಸ್ನೇಹಿತರೆ, ಹಾಗಾದರೆ ಯಾವ ಒಂದು ಯೋಜನೆಯಲ್ಲಿ ಅಥವಾ ಯಾವ ಒಂದು ಸ್ಕೀಮ್ನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದರೆ ಒಟ್ಟು 71 ಲಕ್ಷ ರೂಪಾಯಿ ಹಣವನ್ನು ನೀವು ಪಡೆದುಕೊಳ್ಬೋದು ಅಂತ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, ಅಂಚೆ ಇಲಾಖೆಯಲ್ಲಿ ಸಾಕಷ್ಟು ಉಳಿತಾಯ ಯೋಜನೆಗಳಿವೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗಾಗಿ ನೀವು ಒಂದು ಹೆಣ್ಣು ಮಗುವಿನ ಒಂದು ಮುಂದಿನ ಭವಿಷ್ಯಕ್ಕಾಗಿ ನೀವು ಒಂದು ಖಾತೆಯನ್ನು ಮಾಡಿಸ್ತೀನಿ ಅಂತಂದರೆ ಕೇವಲ ಈ ಒಂದು ಖಾತೆಯ ಮೂಲಕ ನೀವು ಹಣವನ್ನು ಹೂಡಿಕೆ ಮಾಡಿದರೆ, ಅದರಲ್ಲೂ ಕೂಡ 21 ವರ್ಷವರೆಗೆ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು ತುಂಬ್ತಾ ಹೋದರೆ ನಿಮ್ಮ ಹಣ 21 ವರ್ಷದ ನಂತರ 71 ಲಕ್ಷ ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಪೋಸ್ಟ್ ಆಫೀಸ್ನ ಒಂದು ಸ್ಕೀಮ್ ಯಾವುದು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, ಕೇವಲ ಪ್ರತಿ ತಿಂಗಳು ಕೂಡ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು ತುಂಬ್ತಾ ಹೋಗ್ಬೋದು. ಈ ಒಂದು ಖಾತೆಗೆ ಒಂದು ವರ್ಷಕ್ಕೆ ಒಂದು ಮಿನಿಮಮ್ ಲಿಮಿಟನ್ನು ಫಿಕ್ಸ್ ಮಾಡಲಾಗಿದೆ. ಕೇವಲ 250 ರೂಪಾಯಿಗಳನ್ನು ಈ ಒಂದು ಖಾತೆಯಲ್ಲಿ ನೀವು ಹೂಡಿಕೆ ಮಾಡೋದ್ರ ಮೂಲಕ ಈ ಒಂದು ಖಾತೆಯನ್ನು ಪ್ರಾರಂಭಿಸಬಹುದು ಸ್ನೇಹಿತರೆ. 250 ರೂಪಾಯಿಯಿಂದ ಒಂದು ಫೈನಾನ್ಷಿಯಲ್ ಇಯರಿಗೆ ನೀವು ಮ್ಯಾಕ್ಸಿಮಮ್ ಅಂದರೂ ಕೂಡ 1,50,000 ರೂಪಾಯಿವರೆಗೆ ನೀವು ಹಣವನ್ನು ಈ ಒಂದು ಖಾತೆಯಲ್ಲಿ ಹೂಡಿಕೆ ಮಾಡ್ತಾನೆ ಹೋಗಬೇಕು ಸ್ನೇಹಿತರೆ. ಈ ಒಂದು ಖಾತೆಯಲ್ಲಿ ನೀವು ಪ್ರತಿ ತಿಂಗಳು 12,500 ರೂಪಾಯಿ ಅಂತೆ ಅಥವಾ ನಿಮ್ಮ ಸಾಧ್ಯಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹಣವನ್ನು ಹೂಡಿಕೆ ಮಾಡ್ತಾ ಹೋದ್ರೂ ಕೂಡ ಈ ಒಂದು ಖಾತೆಯಲ್ಲಿ 15 ವರ್ಷಗಳವರೆಗೆ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿ ಕೇವಲ 6 ವರ್ಷಗಳವರೆಗೆ ನೀವು ಈ ಒಂದು ಖಾತೆಯಲ್ಲಿ ಯಾವುದೇ ಹಣವನ್ನು ಹೂಡಿಕೆ ಮಾಡದೆ ಮನೆಯಲ್ಲಿ ಸುಮ್ಮನೆ ಇಡಬೇಕಾಗುತ್ತೆ ಸ್ನೇಹಿತರೆ. ಕೇವಲ 15 ವರ್ಷ ನೀವು ಹೂಡಿಕೆ ಮಾಡಿ 21 ವರ್ಷದ ನಂತರ ಈ ಒಂದು ಖಾತೆ ಮೆಚುರಿಟಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಈ ಒಂದು ಖಾತೆ ಯಾವುದು ಸ್ನೇಹಿತರೆ? 15 ವರ್ಷಗಳವರೆಗೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗಾಗಿಯೇ ಈ ಒಂದು ಖಾತೆ, ಅದುವೇ ಸುಕನ್ಯಾ ಸಮೃದ್ಧಿ ಖಾತೆ ಸ್ನೇಹಿತರೆ. ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯ ಮೂಲಕ ನೀವು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೊಮ್ಮೆ ನೀವು ಮಿನಿಮಮ್ 250 ಹಣವನ್ನು ಅಂದರೆ 750 ರೂಪಾಯಿ ಮಿನಿಮಮ್ ಚಾರ್ಜಸನ್ನು ಜೊತೆಗೆ 1,50,000 ಮ್ಯಾಕ್ಸಿಮಮ್ ಇದೇ ರೀತಿಯಾಗಿ 15 ವರ್ಷಗಳವರೆಗೆ ನೀವು ತುಂಬ್ತಾ ಹೋದರೆ ನೀವು 21 ವರ್ಷದ ನಂತರ 71 ಲಕ್ಷ ರೂಪಾಯಿ ಹಣವನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಈ ಒಂದು ಖಾತೆಗೆ ನೀವು ಪಡೆದುಕೊಳ್ಳುವಂತಹ ಬಡ್ಡಿ ದರ 8 ರೂಪಾಯಿ 20 ಪೈಸೆ ಅಂದರೆ 8.2%. ಈ ಒಂದು ಖಾತೆಗೆ 8.2% ನೀವು ಬಡ್ಡಿಯನ್ನು ಪ್ರತಿ ವರ್ಷ ನೀವು 1/4 ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಮುಗಿದ ನಂತರ ನೀವು ಈ ಒಂದು ಖಾತೆಗೆ ಹಣವನ್ನು ಬಡ್ಡಿಯ ರೂಪದಲ್ಲಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಇದಲ್ಲದೆ ಸ್ನೇಹಿತರೆ, ಈ ಒಂದು ಖಾತೆಯಲ್ಲಿ ನೀವು ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಡೆ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದಾದರೆ ನೀವು ಹೆಚ್ಚಿನ ಒಂದು ಬಡ್ಡಿ ದರವನ್ನು ಸ್ನೇಹಿತರೆ ಪಡೆದುಕೊಳ್ಳಬಹುದು. ಅದೇ ರೀತಿ ಸ್ನೇಹಿತರೆ, ಈ ಒಂದು ಖಾತೆಯನ್ನು ಯಾರು ಮಾಡಿಸಬಹುದು ಸ್ನೇಹಿತರೆ? ಈ ಒಂದು ಖಾತೆಯನ್ನು 10 ವರ್ಷ ಒಳಗಡೆ ಇರತಕ್ಕಂತಹ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ಒಂದು ಖಾತೆಯನ್ನು ನೀವು ತೆರೆಯಬಹುದು. ಒಂದೇ ಕುಟುಂಬದಲ್ಲಿ 2 ಹೆಣ್ಮಕ್ಕಳಿಗೆ ಈ ಒಂದು ಖಾತೆಯನ್ನು ಕೇವಲ 10 ವರ್ಷಗಳವರೆಗೆ ಈ ಒಂದು 10 ವರ್ಷದ ಒಳಗಿನ ಇರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಖಾತೆಯನ್ನು ನೀವು ಅಂಚೆ ಇಲಾಖೆಯಲ್ಲಿ ತೆರೆಯಬಹುದು ಸ್ನೇಹಿತರೆ. ಇದಲ್ಲದೆ ಸ್ನೇಹಿತರೆ, ಈ ಒಂದು ಖಾತೆಯನ್ನು ನೀವು ಪ್ರೀ ಮೆಚ್ಯೂರ್ ಆಗಿ ಅಂದರೆ ನಿಮ್ಮ ಮಕ್ಕಳ ಅಂದರೆ ನಿಮ್ಮ ಹೆಣ್ಣು ಮಗುವಿನ ಮದುವೆ ಮತ್ತು ಹೆಚ್ಚಿನ ಶಿಕ್ಷಣಕ್ಕಾಗಿ ನೀವು ಈ ಒಂದು ಖಾತೆಯಿಂದ ಹಣವನ್ನು ಕೂಡ 50% ಹಣವನ್ನು ಕೂಡ ನೀವು ವಿಡ್ರಾಲ್ ಮಾಡ್ಕೋಬಹುದು ಸ್ನೇಹಿತರೆ. ಅವರ ಹೈಯರ್ ಎಜುಕೇಷನ್ ಅಂದರೆ ಅವರು SSLC ಪಾಸ್ ಆದ ನಂತರ ಅಥವಾ ಅವರ ಮೆಜಾರಿಟಿ ನಂತರ ಅವರ 18 ವರ್ಷ ಪೂರೈಸಿದ ನಂತರ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು 50% ಹಣವನ್ನು ವಿಡ್ರಾಲ್ ಮಾಡಲು ಸ್ನೇಹಿತರೆ ಅವಕಾಶ ಇರುತ್ತೆ ಸ್ನೇಹಿತರೆ. ನೀವು ಒಂದು ವೇಳೆ ಈ ಒಂದು ಖಾತೆಯಲ್ಲಿ ಹಣವನ್ನು ಪ್ರತಿ ತಿಂಗಳು 12,500ರಂತೆ ಅಂದರೆ 15 ವರ್ಷಗಳವರೆಗೆ ನೀವು ತುಂಬ್ತಾ ಹೋದರೆ 22,50,000 ರೂಪಾಯಿ ನಿಮ್ಮ ಹಣ ಆಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಖಾತೆಗೆ ನೀಡುವಂತಹ ಬಡ್ಡಿ ದರ 49 lakh ಸಮಥಿಂಗ್ ಆಗುತ್ತೆ ಸ್ನೇಹಿತರೆ. ಅಂದರೆ ಒಟ್ಟು ಕೂಡಿದಾಗ 71 ಲಕ್ಷ ರೂಪಾಯಿವರೆಗೆ ನೀವು ಮೆಚುರಿಟಿಯಾಗಿ ಅಂದರೆ 21 ವರ್ಷದ ನಂತರ ನೀವು 71 ಲಕ್ಷ ರೂಪಾಯಿ ಹಣವನ್ನು ಈ ಒಂದು ಖಾತೆಯಲ್ಲಿ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಈ ಒಂದು ಖಾತೆಯನ್ನು ಮಾಡಿಸ್ತೀನಿ ಅಂತಂದರೆ ಪೋಸ್ಟ್ ಆಫೀಸಿನಲ್ಲಿ ಯಾವ ದಾಖಲೆಗಳು ಬೇಕಾಗುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ನೀವೇನಾದರೂ ಈ ಒಂದು ಖಾತೆಯನ್ನು ಮಾಡಿಸ್ತೀನಿ ಅಂತಂದರೆ ನಿಮ್ಮ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟು ಜೊತೆಗೆ ಆಧಾರ್ ಕಾರ್ಡು ಜೊತೆಗೆ 3 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ
ಹೆಣ್ಣು ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು 3 ಫೋಟೋ ಬೇಕಾಗುತ್ತೆ. ಅದೇ ರೀತಿ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು 3 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಇದ್ದರೆ ಸಾಕು ಸ್ನೇಹಿತರೆ, ಈ ಒಂದು ಖಾತೆಯನ್ನು ನೀವು ಪೋಸ್ಟ್ ಆಫೀಸಿನಲ್ಲಿ ತೆರೆಯಬಹುದು. ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಪೋಸ್ಟ್ ಆಫೀಸಿನಲ್ಲಿರ್ತಕ್ಕಂತಹ 71 ಲಕ್ಷ ರೂಪಾಯಿ ಪಡೆದುಕೊಳ್ಳುವಂತಹ ಒಂದು ಸ್ಕೀಮಿನ ಮಾಹಿತಿಯಾಗಿದೆ. ಸ್ನೇಹಿತರೆ, ಇದೇ ರೀತಿಯ ಒಂದು ಹೊಸ ಮಾಹಿತಿಯನ್ನು ನಮ್ಮ ಚಾನಲ್ ಮೂಲಕ ನೀವು ಪಡೆದುಕೊಳ್ಳಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂಥ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡ್ಕೋಬೋದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.